ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ದಾವಣಗೆರೆಯ ಭಾಷಾನಗರದಲ್ಲಿರುವ ಪ್ರಸಿದ್ಧ SKAH ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯು ಅತ್ಯಂತ ಸಡಗರ ಹಾಗೂ ಜಿದ್ದಾಜಿದ್ದಿನಿಂದ ಜರುಗಿತು. ಹೌದು ಸ್ನೇಹಿತರೆ, ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವ ಹಾಗೂ ಪ್ರಜಾಪ್ರಭುತ್ವದ ಮತದಾನದ ವ್ಯವಸ್ಥೆಯನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದದ ನೇತೃತ್ವದಲ್ಲಿ ಈ ಚುನಾವಣೆ ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ತಮ್ಮ ನೆಚ್ಚಿನ ನಾಯಕರಿಗೆ ವೋಟ್ ಮಾಡುವ ಮೂಲಕ ಶಾಲಾ ಸಂಸತ್ ಚುನಾವಣೆಯನ್ನು ಯಶಸ್ವಿಗೊಳಿಸಿದರು. ಈ ರೋಮಾಂಚನಕಾರಿ ಚುನಾವಣೆಯ ಸಂಪೂರ್ಣ ದೃಶ್ಯಾವಳಿಗಳು ಹಾಗೂ ವಿದ್ಯಾರ್ಥಿಗಳ ಸಂಭ್ರಮವನ್ನು ಈ ವಿಡಿಯೋದಲ್ಲಿದೆ, ಒಮ್ಮೆ ನೋಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಮ್ಮ SKAH ಮಿಲ್ಲತ್ ಕಾಂಪೋಸಿಟ್ PU ಕಾಲೇಜ್ ಪ್ರೌಢಶಾಲಾ ವಿಭಾಗದಲ್ಲಿ 2ನೇ ವರ್ಷದ ELC ಕ್ಲಬ್ ವತಿಯಿಂದ ಸಂಸತ್ ಚುನಾವಣೆಯನ್ನು ನಮ್ಮ ಶಾಲೆಯಲ್ಲಿ ಈ ದಿನ ನೆರವೇರಿಸಿದ್ವಿ. ಅದರಲ್ಲಿ 13 ವಿದ್ಯಾರ್ಥಿನಿಯರು 8ರಿಂದ 10ನೇ ತರಗತಿವರೆಗೆ 13 ವಿದ್ಯಾರ್ಥಿನಿಯರು ನಾಮಿನೇಷನನ್ನು ಫೈಲ್ ಮಾಡಿದರು. ಬೇರೆ ಬೇರೆ ಗುರುತನ್ನು ತೆಗೆದುಕೊಂಡ್ಬಿಟ್ಟು ಇವತ್ತು ಸುಸೂತ್ರವಾಗಿ ಎಲೆಕ್ಷನ್ನ ನಡೆಸಿಕೊಟ್ಟಿದ್ದಾರೆ. ನಮ್ಮ ಎಲೆಕ್ಷನ್ನ ELC ಕ್ಲಬ್ನ ಪ್ರೆಸಿಡೆಂಟ್ ಆದ ನಮ್ಮ ಮುಬಾರಕ್ ನೂರುಲ್ಲಾ ಸರ್ ಮತ್ತು PE ಟೀಚರ್ ಆದ ನೂರುಲ್ಲಾ ಅವರು ಎಲ್ಲ ಶಿಕ್ಷಕರೊಂದಿಗೆ ಇವತ್ತು ನಮ್ಮ ಅಡ್ಮಿನಿಸ್ಟ್ರೇಟರ್ ಆದ ಸೈಯದ್ ಅಲಿ ಸರ್ ಅವರು ಅದನ್ನು ಉದ್ಘಾಟನೆ ಮಾಡಿದರು. ಕೋಆರ್ಡಿನೇಟರ್ ಸರ್ ಕೂಡ ಅದರ ಜೊತೆಗೆ ಇದ್ದರು. ನಾನು ಕೂಡ ಇದ್ದು ತುಂಬ ಚೆನ್ನಾಗಿ ಅವರಿಗೆ ಎಲೆಕ್ಷನ್ ಯಾವ ರೀತಿ ನಡೀತದೆ, ನಮ್ಮ MLA ಎಲೆಕ್ಷನ್ ಆಗಲಿ, ಅಸೆಂಬ್ಲಿ ಎಲೆಕ್ಷನ್ ಆಗಲಿ, MP ಎಲೆಕ್ಷನ್ ಆಗಲಿ, ಅದೇ ರೀತಿ ನಾವು ಆ ಮಕ್ಕಳಿಗೆ ತಿಳಿ ಹೇಳಿದ್ವಿ. ನಾವು ಅದರ ಜೊತೆಗೆ SIR ಬಗ್ಗೆನೂ ಕೂಡ ನಾವು ಇವತ್ತು ಮಕ್ಕಳಲ್ಲಿ ಅರಿವು ಮೂಡಿಸಿದ್ದೀವಿ. ತಮ್ಮ ಮನೆಗಳಲ್ಲಿ ಮತ್ತು ನೆರೆಹೊರೆಯವರಿಗೆ ಹಾಗೂ ಅದೇ ರೀತಿ ತಮ್ಮ ರಿಲೇಷನ್ಸಲ್ಲಿ ಎಲ್ಲರಿಗೂ ಕೂಡ SIR ಬಗ್ಗೆ ತಾವು ಹೋಗಿ ಹೇಳಿ ಅದನ್ನು ಫಾರ್ಮನ್ನು ತುಂಬಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ತಿಳಿ ಹೇಳಿದ್ದೀವಿ. ಇವತ್ತು ಟೋಟಲಿ ಇವತ್ತು ಒಳ್ಳೆಯ ರೀತಿಯಲ್ಲಿ ನಮ್ಮ ELC 2026-26ನೇ ಸಾಲಿನ ELC ಕ್ಲಬ್ ವತಿಯಿಂದ ನಾವು ಈ ಒಂದು ಎಲೆಕ್ಷನನ್ನು ನಾವು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ನಾವು ಇವತ್ತು ನೆರವೇರಿಸಿಕೊಟ್ಟಿದ್ದೀವಿ. ಎಲ್ಲರಿಗೂ ಕೂಡ ನಮ್ಮ ಶಿಕ್ಷಕರಿಗೆ ನಮ್ಮ ಹೆಚ್ಚು ಕಡಿಮೆ ನಮ್ಮ 550 ಮಕ್ಕಳು ಆ ಒಂದು ಎಲೆಕ್ಷನ್ನಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಅದೇ ರೀತಿ ನಮ್ಮ ELC ಕ್ಲಬ್ನ ಎಲ್ಲ ಸದಸ್ಯ ಮಿತ್ರರಿಗೂ ಹಾಗೂ ನಮ್ಮ ಶಿಕ್ಷಕ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ತೆ. ಇವತ್ತು ಸಂಜೆ ಹೇಳ್ತೀವಿ ನಾವು, ಯಾಕಂದರೆ ಅದನ್ನು ಯಾವ ರೀತಿ ನಾವು ಇದನ್ನಲ್ಲಿ EVM ಅಲ್ಲಿ ನಾವು ಅದನ್ನು ಫಿಲಪ್ ಮಾಡಿದ್ವಿ. ಇವತ್ತು ಸಂಜೆ ನಾವು ಎಣಿಕೆ ಮಾಡಿಬಿಟ್ಟು ಅದನ್ನು ಫಲಿತಾಂಶ ಇವತ್ತೇ ಪ್ರಕಟಿಸ್ತೀವಿ. ಅದರಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ನಾಳೆ ನಾವು ಅವರಿಗೆ ಪ್ರಕಟಣೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.